ಇವತ್ತು ನಮ್ಮ ಸ್ಟ್ರಾಬೆರಿ ತೆಗಿನ ಬರ್ತಡೇ. ಸ್ಟ್ರಾಬೆರಿ ನೋಡು. ಅಯ್ಯೋ ಹಾಯ್ ಎಲ್ಲರೂ ನನ್ನ ಬರ್ತಡೆಗೆ ಯಾರ್ಯಾರು ವಿಶ್ ಮಾಡಕತ್ತೀರಿ ಅವರಿಗೆಲ್ಲ ತುಂಬಾ ಹೃದಯದ ಏನು ಧನ್ಯವಾದಗಳು. ಥ್ಯಾಂಕ್ಸ್ ಅಂತ ಏನಂತ ಹೇಳು, ಥ್ಯಾಂಕ್ಸ್ ಅಂತ ಹೇಳಿ ಎಲ್ಲರಿಗೂ ಯಾರ್ಯಾರು ನನ್ನ ಬರ್ತಡೆಗೆ ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ಸ್. ಅಲ್ಲಿ ನೋಡಿ ಶಣ್ಣಿ ಗುಬ್ಬಿ ಮರಿ ಕೊಡ್ಲಿ ಸ್ನಾನ ಮಾಡಿಸ್ತೀನಿ. ಬಾಯ್ ಅಣ್ಣ ಬಾಯ್ ಊಟ ಮಾಡಕತ್ತಲ್ಲ ಅಕ್ಕ ಹುಷಾರು. ಆರು ಯಾಕೆ ಹಿಂಗ್ ಮಾಡಕತ್ತ ಈಗ ಬರ್ಡೇ ಗರ್ಲ್ನ ಸ್ನಾನ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೀಟಾ ಈಕಿ ಫಸ್ಟ್ ಟೈಮ್ ಹುಟ್ಟಿದಾಗ ಈಗ ನೋಡಿ ನಿನ್ಗೆ ಏನ್ ಅನ್ಸಿತ್ತು? ಹಾ ಫಸ್ಟ್ ಟೈಮ್ ಹುಟ್ಟಿದ ತಕ್ಷಣ ನೋಡಿದ ತಕ್ಷಣ ನಿನ್ಗೆ ಯಾವ ತರ ಫೀಲಿಂಗ್ ಇತ್ತು ಹೇಳು? ನೋಡ್ಬೇಕನ್ನ ಎಕ್ಸೈಟ್ಮೆಂಟ್ ಇತ್ತು. ನೋಡಿದ್ಮೇಲೆ ಮಗಳ ರೂಪ ನೋಡೋದಂತ ಖುಷಿ ಆಯ್ತು. ನಿನ್ ಮಗಳು ನನ್ ಮಗಳ ಫೇಸ್ ರೂಪ ನೋಡಿದಂತ ಖುಷಿ ಆಯ್ತು ನನಗೆ. ನಿಮ್ಗೆ ಹೆಂಗ ಅನ್ಸ್ತು ಬರ್ರಿ ಫಸ್ಟ್ ಟೈಮ್ ನೋಡಿದಾಗ ಹೇಳ್ರಿ ಒಂದೆರಡು ಮಾತು. ಆಕಿಗ್ ನೋಡಿ ಏನ್ ಅನ್ಸಿತ್ತು ನಿಮಗ? ನಮಗೆ ಏನಂದ್ರೆ ಹೊಸ ಸದಸ್ಯ ಮನೆಗೆ ಫಸ್ಟ್ ಅಲ್ಲ ಸೊಸೆ ನೋಡಿದ ತಕ್ಷಣ ಖುಷಿ ಆಯ್ತಾ? ಮತ್ತೇನ್ ಹೇಳ್ತಾಳ? ಮಗಳು ಹುಟ್ಟಿಲ್ಲ ಅಂತ ನನಗಂತೂ ತುಂಬಾ ಖುಷಿ ಆಯ್ತು. ಮಕ್ಕಳು ನಿನ್ ಜೀವನದಾಗ ಬಂದು ಏನು ಒಂದು ಕೊರತೆನ ನೀಗ್ಸಿದ್ಲು. ಫಸ್ಟ್ ನಿಮ್ ಸೊಸೆ ಹುಟ್ಟಿದಾಗ ಏನ್ ಅನ್ಸಿತ್ತು ನಿನ್ಗ? ಅಂದ್ರೆ ಸ್ಟ್ರಾಬೆರಿ ಹುಟ್ಟಿದಾಗ ನೋಡಿ ಆಕಿ ನೋಡಿ ನಿನ್ ಏನ್ ಅನ್ಸಿತ್ತು? ಇವಾಗ ಆಕಿ ಫಸ್ಟಿಗೆ ನೋಡಿದಾಗ ಆಕೆ ಎಷ್ಟು ವೈಟ್ ಆಳ ಅನ್ಸಿತ್ತು, ಮತ್ತೆ ಚೆನ್ನಾಗಿ ಅನ್ಸಿದ್ಲು. ನನ್ ಫುಲ್ ಖುಷಿ ಬಂತು. ಯಾವ ತರ ಖುಷಿ ಅನ್ಸಿತ್ತು? ಅತ್ತೆ ಆಗ್ಬಿಟ್ಟೆ ಆದ್ರೆ ನನ್ಗ ಬಾಯ್ ಇಟ್ಟಬೇಕಂತ ಅನ್ಸಿತ್ತು. ಇವಾಗ ಈಗ ನೋಡಿ ಖುಷಿ ಐತೆ? ನೋಡಿ ಖುಷಿ ಐತೆ. ಆದ್ರೆ ನನ್ಗ ಅವಾಗ ನಮ್ಮ ಅತ್ತಿಗೆ ಪ್ರೆಗ್ನೆಂಟ್ ಇದ್ದಾಗ ಬಾಯ್ ಇಟ್ಟಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಿಮ್ಮ ಅತ್ತಿಗೆ ಹೇಳು ನೆಕ್ಸ್ಟ್ ಬಾಯ್ ಅತ್ತಿಗೆ ಅಂತ. ಬಾಯ್ ನೆಕ್ಸ್ಟ್ ಎಷ್ಟೊತ್ತಿದ್ರೇನು ಹೇಳಿ ನಿಮ್ ಸೊಸಿಗೆ ನಾನು ವಿಡಿಯೋ ಮುಖಾಂತರ ಆಲ್ರೆಡಿ ಮನೇಲಿ ಹೇಳಿರ್ತೀರಿ ಅಂದ್ರೂ ಸಹ ನನ್ನ ವಿಡಿಯೋ ಮುಖಾಂತರ ನಿಮ್ ಸೊಸಿಗೆ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ದಿಶಾ. ಕೊಡಿ ಮೊಮ್ಮಗಳು ಹುಟ್ಟಿದ್ಲಲ್ಲ, ಹುಟ್ಟಿದಾಗ ಫಸ್ಟ್ ಆಕಿನ್ ಮುಖ ನೋಡಿ. ಇವಾಗ ಆಕಿಂದು 1 ವರ್ಷದ ಬರ್ತಡೇ ಮಾಡಕತ್ತೀವಿ. ಅವಾಗ ಹುಟ್ಟಿದಾಗ ಫಸ್ಟ್ ಟೈಮ್ ನಿಮ್ಗೆ ಏನ್ ಅನ್ಸಿತ್ತು ಅದ್ ಹೇಳಿ? ಖುಷಿ ಆಗಿತ್ತು. ಯಾವ ತರ ಖುಷಿ ಆಗಿತ್ತು ಮೊಮ್ಮಗಳನ್ನ ನೋಡಿ? ಜಗ್ಗಿ ಖುಷಿ ಆಗಿತ್ತ? ಗಂಡು ಬೇಕಂತ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇಲ್ಲಲ್ಲ? ಯಾರು ಶಿವಗಂಗಾ ಗಂಡು ಬೇಕಾಗಿತ್ತು? ಹೌದಂಟಿ. ಬಾಳ ಖುಷಿ ಆಯ್ತಾ ಆಕಿ ಹುಟ್ಟಿದಾಗ? ಖುಷಿ ಆಯ್ತು. ಮಗ ಗಂಡು ಮಗ ಆಗಿದ್ದು ಖುಷಿ ಆಗ್ತಿದ್ದಿಲ್ಲ. ಇಲ್ಲ ನನಗೆ ಹೆಣ್ಮಗಳು ಇಷ್ಟ. ನಾನು ಹೆಣ್ಮಕ್ಳನ್ನೇ ಆಡ್ತೀನಿ ಫಸ್ಟಿಗೆ. ಇಬ್ಬರಿಗೆ ಏನು ಬಹಳ ಖುಷಿ ಆಗಿತ್ತು. ಖುಷಿ ಸಂತೋಷಕ್ಕೆ ಕಣ್ಣೀರಿ ಮತ್ತೆ ನೋಡಲ್ಲೀಗ ಮೊಮ್ಮಗಳದ್ದು ಹುಟ್ಟ ಹಬ್ಬದ ಹೇಳಕ್ಕ ಎಮೋಷನಲ್ ಆಗಕತ್ತಾರ ಆಂಟಿ. ಸರಿ ಆಂಟಿ. ಇವತ್ತು ನಿನ್ನ ಮಗಳ ಮೊದಲನೇ ವರ್ಷದ ಹುಟ್ಟು ಹಬ್ಬ. ಆಕಿ ಫಸ್ಟ್ ಹುಟ್ಟಿದಾಗ ನಿಮ್ಗೆ ಏನ್ ಅನ್ಸಿತ್ತು? ತುಂಬಾ ಖುಷಿ ಆಯ್ತು. ಮುಖ ನೋಡಿದಾಗ ನಿಮ್ಗೆ ಏನ್ ಅನ್ಸಿತ್ತು? ಆಕಿ ಮುಖ ನೋಡಿದಾಗ ಇಟ್ಟು ನಮ್ಮ ತಂಗಿ ತರಾನೇ ಮಾಡಿದ್ದಾರೆ ಅಂತ ಹೇಳಿ ಖುಷಿ ಆಯ್ತು. ಎಷ್ಟು ಜಲ್ದಿ 1 ವರ್ಷ ಮುಗೀತು. ಹೌದಕ್ಕ, ಅದು ನಿಜಾನೇ. ಬೇಗ 1 ವರ್ಷ ಆಯ್ತು. ಬಟ್ ಅದು ಖುಷಿ ಮೂಮೆಂಟೇ ಯಾವಾಗ್ಲೂ. ತಮ್ಮನೇ ಆಗ್ಬೇಕು ನೋಡಿ ಈ ತರ ಬರ್ತಡೆಗೆ. ಆ ತರ ಯಾವ್ದಾದ್ರು ನಿಮ್ಮ ಇವೆಂಟ್ಸ್ ಇದ್ರೆ ಹೇಳಿ, ನಮ್ಮ ತಮ್ಮ ಕಾಂಟ್ಯಾಕ್ಟ್ ಮಾಡ್ರಿ. ನಿನ್ ಕಾಂಟ್ಯಾಕ್ಟ್ ನಂಬರ್ ಹೇಳು? 7899518287. ಯಾವ್ಯಾವ ತರ ಯಾವ್ಯಾವ ಫಂಕ್ಷನ್ಗೆ ಮಾಡ್ತೀಯ ಹೇಳ ನನ್ನ ವಿಡಿಯೋದಾಗ. ಬರ್ತ್ಡೇಸ್, ಮ್ಯಾರೇಜ್, ಬರ್ಡೇ, ಮ್ಯಾರೇಜಸ್, ಆನಿವರ್ಸರಿ, ಮತ್ತೆ ತೊಟ್ಲಿ ಫಂಕ್ಷನ್ಸ್ ಎಲ್ಲ ಅದ್ರಾಗ ವೆಲ್ಕಮ್, ಹಲ್ದಿ ಫಂಕ್ಷನ್ಸ್, ಮತ್ತೆ ಇನ್ನು ಎಲ್ಲ ಫಂಕ್ಷನ್ ಮಾಡ್ತೀವಿ. ಎಲ್ಲ ಫಂಕ್ಷನ್ ಮಾಡ್ತೀರಾ? ಸೊ ನಿಮ್ಗೆ ಏನಾದ್ರು ಈ ತರ ಡೆಕೋರೇಷನ್ಸ್ ಇನ್ನೂ ಚೆನ್ನಾಗಿ ಮಾಡ್ತಾನೆ. ನಿಮ್ಗೇನಾದ್ರೂ ಬೇಕಾಯ್ತಂದ್ರೆ ಇವ್ನ ನಂಬರ್ ಹೇಳ್ತಾನೆ, ಮತ್ತೆ ನಂದು ಇದ್ರ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಇವ್ನ ನಂಬರ್ನ. ಇವ್ನ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಮಾಡ್ತಾರೆ ನಮ್ಮ ತಮ್ಮ. ಇನ್ನೊಂದ್ಸಲ ಹೇಳ್ಬಿಟ್ಟು ನಂಬರ್. 7899518287. ನಿಖಿಲ್. ನಿಖಿಲ್ ಅಷ್ಟೇನಾ? ನಿಮ್ದು ಏನಾದ್ರು ಹೆಸರು ಇದೆನಾ? ನಿಕ್ಕಿ ಇವೆಂಟ್ಸ್ ಅಂತ. ನಿಕ್ಕಿ ಇವೆಂಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ.
ಇನ್ನೂ ಕಂಪ್ಲೀಟ್ ಆಗಿಲ್ಲ, ಮಾಡ್ತಾ ಇದ್ದಾರೆ, ಇನ್ನು ವರ್ಕ್ ಪ್ರೋಸೆಸ್ಸಲ್ಲಿ ಇದೆ ನೋಡಿ. ಸೊ ಕಂಪ್ಲೀಟ್ ಆದಮೇಲೆ ಇದರ ಒಂದು ಯಾವ ಥರ ಬಂದಿದೆ ಅಂತೇಳಿ ತೋರಿಸ್ತೀನಿ ನಾನು ನಿಮಗೆ. ಹಾಯ್ ಬೇಬೀಸ್, 2 ಗರ್ಲ್ಸ್. ಅತ್ತೆ ರೆಡಿ ಮಾಡ್ತಾ ಇದ್ದಾಳೆ ಸೊಸೆ ಗಾಡಿಗೆ. ನೋಡ್ರಿ ನೀನು ಅತ್ತೆಗ ಸೊಸೆ ಎಷ್ಟು ಕಷ್ಟ ಕೊಡಕತ್ತ. ಸೊ ಕಷ್ಟ ಸಹ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ ನಮ್ಮ ಶಿವ ಗಂಗಾ. ಹೇಳ್ತೀನಿ ಜನಕ್ಕೆ ಗೊತ್ತಾಗ್ಲಿ. ಸಮಯ 6:15 ಆಗಿದೆ, ಇನ್ನೂ ರೆಡಿ ಆಗಿಲ್ಲ. ಮೇಕಪ್ ಮಾಡ್ಕೋಬೇಕಂದ್ರೆ ಕರೆಂಟ್ ಇಲ್ಲ, ಹೇರ್ ಕರ್ಲ್ ಮಾಡ್ಕೋಬೇಕಂದ್ರೆ ಕರೆಂಟ್ ಇಲ್ಲ, ಸಾರಿ ಉಟ್ಕೋಬೇಕಂದ್ರೆ ಮ್ಯಾಚಿಂಗ್ ಲಂಗ ಇಲ್ಲ. ಬ್ಯೂಟಿ ಪಾರ್ಲರಿಂದ ಬ್ಯೂಟಿಷಿಯನ್ ಬಂದು 2 ತಾಸಾಯ್ತು, ಒಂದು ಕೆಲಸನೂ ಆಗಿಲ್ಲ. ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಹೇಳ್ರಿ. ನಿಮ್ಮ ಹೆಸರೇನ್ರಿ? ಪ್ರೇಮಲತಾ ಅವರ ಹೇಳಿ. ನಿಮ್ ಕ್ಲೈಂಟ್ ಬಗ್ಗೆ ಏನಾದ್ರು ಹೇಳ್ರಿ. ಅಯ್ಯೋ ದೊಡ್ಡ ನಮಸ್ಕಾರ ಚರಿತಾ. ಅಯ್ಯೋ ಅಲ್ಲಿಂದ ಇಲ್ಲಿವರೆಗೂ ಮೊಬೈಲ್ ನೋಡಕ್ಕೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಸ್ಕೂಲ್ ಬಂಕ್ ಹಾಕಿ ಬಂದಿದ್ದಾನೆ. ಇಲ್ಲ, ಹೌದು, ನಿಜವಾಗ್ಲು ಇಂಥ ಮಕ್ಕಳು ಎಲ್ಲರಿಗೂ ಇರ್ಬೇಕನ್ನೋದೇ ನನ್ನ ಆಸೆ. ಇದೇ ತರ ಎಕ್ಸಾಮ್ಗೆ ಕಷ್ಟಪಟ್ಟು ಓದಿದ್ರೆ ಮಗನೇ ನಾನು ಏನ್ ಮಾಡ್ದೆ? ಮುಚ್ಚಿದ್ದೀನಿ ಗಟ್ಟಿಯಾಗಿ ಒತ್ತಿಡ್ತಿದ್ದೀನಿ. ಸೊ ಇವರೇ ನೋಡಿ ಪ್ರೇಮಲತಾ ಅವರು. ಇವಾಗ ನಮ್ಮ ತಂಗಿನ ಕಂಪ್ಲೀಟ್ ಆಗಿ ಮೇಕ್ ಓವರ್ ಮಾಡ್ತಾ ಇದ್ದಾರೆ. ಹೋ ಯಾವ ತರ ಮಾಡ್ತಾರೆ ನೋಡೋಣ. ಪಟ ಪಟ ಮಾಡ್ರಿ, ಕರೆಂಟ್ ಹೋಗೋದ್ರೊಳಗಡೆ. ತೋರಿಸಿದೀನಿ, ಇವಾಗ ಕರೆಂಟ್ ಬಂದಿದೆ, ಕ್ಲಿಯರ್ ಆಗಿ ತೋರಿಸಿದ್ದೀನಿ ನೋಡಿ. ಇವ್ರ ಹೆಸರು ಪ್ರೇಮಲತಾ ಅಂತೇಳಿ. ಇವರು ಬ್ಯೂಟಿಷಿಯನ್ ಏನಿದ್ದಾರೆ, ಅವರು ಹೋಮ್ ಸರ್ವಿಸ್ ಮಾಡ್ತಾರೆ. ನೀವು ರಾಯಚೂರಲ್ಲಿ ಯಾರಾದರೂ ಇದ್ರೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಕೆಳಗಡೆ ಹಾಕಿರ್ತೀನಿ. ಸೊ ನೀವೆಲ್ಲಿದ್ರು ಹೆಂಗಿದ್ರು ಸಹ ಬಂದ್ಬಿಟ್ಟು ಅವ್ರು ನಿಮಗೆ ಯಾವ ಥರ ಬೇಕಂದ್ರೆ ಆ ಥರ ಮೇಕ್ ಓವರ್ನ ಮಾಡ್ತಾರೆ ಅಲ್ವಾ ಪ್ರೇಮಲತಾ ಅವರೇ? ಸೊ ನೋಡ್ರಿ, ಇವರೇ ಪ್ರೇಮಲತಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಮ್ಮ ತಂಗಿಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮಾಡ್ತೀರಲ್ಲ, ಫೇಶಿಯಲ್ ಅದು ಇದು ಎಲ್ಲಾನು? ಏನೇನ್ ಮಾಡ್ತೀರ ಒಂದ್ಸಲ ಹೇಳ್ಬಿಡಿ. ಫೇಶಿಯಲ್, ವ್ಯಾಕ್ಸ್, ಮತ್ತೆ ಎಲ್ಲ ಹೇರ್ ಕಲರ್. ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ಬೇಕು. ಮೇಕಪ್ ಯಾವ್ಯಾವ ತರ ಮೇಕಪ್ ಮಾಡ್ತೀರಾ? HD, ವಾಟರ್ ಪ್ರೂಫ್, HD, ಮತ್ತೆ ಬ್ರೈಡಲ್ ಮೇಕಓವರ್, ಪಾರ್ಟಿ ಮೇಕಓವರ್ ಎಲ್ಲ ಮಾಡ್ತೀವಿ. ಸೊ ನೋಡಿ, ನನಗೆ ಅಷ್ಟು ಮೇಕಪ್ ಬಗ್ಗೆ ಐಡಿಯಾ ಇಲ್ಲ. ಅವ್ರು ಏನೇನು ಹೇಳಿದ್ದಾರೆ ನೋಡಿ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ, ಸೊ ನೀವು ಹೊರಗಡೆ ಹೋಗೋಕ್ಕಾಗಿಲ್ಲ, ಮನೆಗೆ ಬಂದು ಮಾಡಬೇಕು ಅಂತಂದರೆ ಸೊ ಇವ್ರು ಮಾಡ್ತಾರೆ. ಸೊ ಡೆಕೋರೇಷನ್ ಎಲ್ಲ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಕೆಳಗಡೆ ದಿಶಾ ಅನ್ನೋದನ್ನು ಆಮೇಲೆ ಅದು ಒಂದು ಲೈಟ್ ಆನ್ ಮಾಡ್ತಾರೆ, ಅದು ಒಂದು ಅಷ್ಟೇ. ಸೊ ಈ ಥರ ಅವನು ಈ ಬರ್ತಡೆಗೆ ಒಂದು ಈ ಥರ ರೆಡಿ ಮಾಡಿದ್ದಾರೆ. ಸೊ ಇನ್ನು ಫಂಕ್ಷನ್ ಮೀನ್ಸ್ ಚಾಲು ಆಗೋಕ್ಕೆ ಇನ್ನು ಸ್ವಲ್ಪ ಹೊತ್ತು ಮಾತ್ರ ಬಾಕಿ ಇದೆ. ಅಷ್ಟರಲ್ಲಿ ಎಲ್ಲರೂ ಒಬ್ಬೊಬ್ರು ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ನೋಡಿ. ಒಳಗಡೆ ಸ್ವಲ್ಪ ಜನ ಕುಂತ್ಕೊಂಡಿದ್ದಾರೆ, ಹೊರಗಡೆ ಸ್ವಲ್ಪ ಜನ ಇದ್ದಾರೆ, ಅಲ್ಲಲ್ಲೆಲ್ಲ ಓಡಾಡ್ತಾ ಇದ್ದೀವಿ. ಸೊ ಇನ್ನೇನಿನ್ನ ಸ್ವಲ್ಪ ಹೊತ್ತರಲ್ಲೇ ಬರ್ಡೇ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಒಬ್ರಿಗಿನ ಒಬ್ಬರು ಬಾರಿ ರೆಡಿ ಆಗಿದ್ದಾರೆ. ಸೊ ನಮ್ಮ ಸ್ಟ್ರಾಬೆರಿ ರೆಡಿಯಾಗಿ ಫೋಟೋಗೆ ಹೆಂಗೆ ಫೋಸ್ ಕೊಡ್ತಾ ಇದ್ದಾಳೆ. ಫುಲ್ ಅಂತೂ ಇಂತೂ 1 ವರ್ಷ ಕಂಪ್ಲೀಟ್ ಆಯಿತು ನೋಡಿ. ನಮ್ಮ ಗರ್ಲ್ಸ್ ಗ್ಯಾಂಗ್ ರೆಡಿಯಾಗಿ ಒಬ್ಬೊಬ್ಬರು ಫೋಟೋಗೆ ಫೋಸ್ ಹೆಂಗೆ ಕೊಡ್ತಾ ಇದ್ದೀವಿ. ಗಿಚ್ ರೆಡಿಯಾಗಿ ನೆಕ್ಸ್ಟ್ ಕೇಕ್ ಕಟ್ ಮಾಡೋದೊಂದೇ ಬಾಕಿ ನಮ್ಮ ಒಂದು ಸ್ಟ್ರಾಬೆರಿ ಬರ್ಡೇಗೆ. ಸೊ ಒಬ್ರಿಗಿನ ಒಬ್ಬರು ಬಾರಿ ರೆಡಿಯಾಗಿದ್ದಾರೆ ನೋಡಿ. ಸೊ ಕೇಕ್ ಕಟ್ ಮಾಡಿ ಯಾವಾಗ ಕೇಕ್ ತಿಂತೀವೋ ಅಂತೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಕುಂತಿರೋ ಜನ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಜನ ಅಂತೂ ಬರ್ತ್ಡೇ ಸೆಲೆಬ್ರೇಷನ್ ಯಾವಾಗ ಮುಗಿಯುತ್ತೋ, ಯಾವಾಗ ಊಟ ಮಾಡಿ ಮನೆಗೆ ಹೋಗ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದರೆ, ನಾವು ವಿಡಿಯೋ ಯಾವಾಗ ಮಾಡುತ್ತೆ, ಚೆನ್ನಾಗಿ ಫೋಟೋ ಯಾವಾಗ ತೊಗೋತೀವೋ ಅಂತೇಳ್ಬಿಟ್ಟು ಅದೇ ಗ್ಯಾಪಲ್ಲಿ ಸ್ಟ್ರಾಬೆರಿ ಡ್ಯಾನ್ಸ್ ನೋಡಿ. ನೋಡಿಲ್ಲ ಹಂಗೆ ಸಾಂಗ್ ತಕ್ಕ ಹಿಂಗೆ ಮಾಡ್ತೇವೆ ಚಿಕ್ಕ ಚಿಕ್ಕ
Happy birthday to you. Happy birthday to you. Happy birthday to you, Diksha. Happy birthday to you. May God bless you. May God bless you. May God bless you, dear. Happy birthday to you. Happy birthday to you. Happy birthday to you. Happy birthday to you. Happy birthday to you, dear Strawberry. Happy birthday to you. May the God bless you, dear. May the God bless you, dear. Happy birthday, happy birthday, happy birthday to you. ಒಂದು ತಾಯಿ ತಂದೆಗೆ ತಮ್ಮ ಮಕ್ಕಳ ಒಂದು ಫಸ್ಟ್ ಇಯರ್ ಬರ್ತ್ಡೇ ಮಾಡಬೇಕು ಅಂತಂದರೆ ಎಷ್ಟು ಖುಷಿಯಲ್ಲಿ ಇರ್ತಾರೆ ಅಂತಂದರೆ, ಎಂಥವರೇ ಆಗಲಿ ಎಂಥ ಒಂದು ಸಿಚುವೇಶನಲ್ಲಿ ಇದ್ದರೂ ಸಹ ಅವರ ಒಂದು ಮಕ್ಕಳ ಒಂದು ಫಸ್ಟ್ ಇಯರ್ ಬರ್ತ್ಡೇನ ಒಂದು ಗ್ರ್ಯಾಂಡಾಗೇ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ನೋಡಿ ಮೀನ್ಸ್ ಅವ್ರ ಮಕ್ಕಳದ್ದು ಹೆಂಗೆ ಒಂದು ಫಸ್ಟ್ ಇಯರ್ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿರ್ತಾರೆ ಪ್ರತಿಯೊಬ್ಬರು ಸಹ ಅಂಥೇಳಿ ನನಗಂತೂ ನಮ್ಮ ಮನೇಲಿ ಮಾಡಿದ್ರು. ಸೊ ಅವಾಗ ಆ ಟೈಮಲ್ಲೇ ಮಾಡಿದ್ದಾರೆ, ಅಂದಮೇಲೆ ಈ ಟೈಮಲ್ಲೆಲ್ಲ ಮಾಡಲ್ವಾ. ಸೊ ಎಲ್ಲ ತಂದೆ ತಾಯಿಗೆ ಸಹ ಒಂದು ಫಸ್ಟ್ ಇಯರ್ ಬರ್ತ್ಡೇ ಮಕ್ಕಳದು ಮಾಡಬೇಕಂದ್ರೆ ತುಂಬ ಖುಷಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಸೋದರ ಮಾವನವರು ಗೋಲ್ಡ್ ಗಿಫ್ಟ್ ಕೊಡ್ತಾ ಇದ್ದಾರೆ. ದೊಡ್ಡ ಸೋದರ ಮಾವ, ಚಿಕ್ಕ ಸೋದರ ಮಾವ. ಆ್ಯಕ್ಚುಲಿ ನಾವು ಮೊದಲೇ ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಆಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಫಸ್ಟ್ಗೆ ಬಂದವರೆಲ್ಲ ಬೇರೆಯವರೆಲ್ಲ ತೆಗೆಸ್ಕೊಳ್ಳಿ, ನಾವು ಆರಾಮ್ಸೆ ಮನೆಯವರೆಲ್ಲ ಆರಾಮ್ಸೆ ತೆಕ್ಕೋಬೋದು ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಫೋಟೋ ತೆಕ್ಕೊಂಡ್ವಿ. ಊಟ ಸಖತ್ತಾಗಿತ್ತು. ಸೊ ಊಟನ ಒಂದು ಪ್ಲೇಟ್ ಸಿಸ್ಟಮಲ್ಲಿ ಮಾಡಿಸಿದ್ರು, ಚೆನ್ನಾಗಿತ್ತು ಊಟ. ಸೊ ಅದಾದಮೇಲೆ ನೋಡಿ ತಂದೆ ತಾಯಿಗೆ ಎಷ್ಟು ಖುಷಿ, ಅವಳು ನಡೆದಾಡ್ತಾ ಇರಬೇಕಾದ್ರೆ. ಸೊ ಅದೇ ಖುಷಿನ ನಮ್ಮ ತಂಗಿ ಫೀಲ್ ಮಾಡ್ತಾ ಇದ್ದಾಳೆ. ಸೊ ಮಾಡಲಿ ನೋಡಿ ನಮ್ಮ ಸ್ಟ್ರಾಬೆರಿ ಎಷ್ಟು ಕ್ಯೂಟ್ ಅನ್ನಿಸ್ತಾ ಇದ್ದಾಳೆ. ಸೊ ಇದೆಲ್ಲ ಆಯಿತು, ಅದ್ರ ಜೊತೆ ಅವ್ರದ್ದು ಊಟ ಆಯಿತು. ಇವಾಗ ನೈಟ್ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬಾಬಾ ಹೇಳಿ ಹೋಗ್ತಾ ಇದ್ದೀವಿ. ಬಾಯ್ ಜಯದಮ್ಮ.